5th Standard English Poetry Unit 6 Poetry Results and Roses. ಫಲಿತಾಂಶ ಮತ್ತು ಹೂವುಗಳು. The man who wants a garden fair. ಯಾರು ಸುಂದರವಾದ ಗಾರ್ಡನ್ ಅನ್ನು ಬಯಸ್ತಾರೋ, ಆರ್ ಸ್ಮಾಲ್ ಆರ್ ವೆರಿ ಬಿಗ್, ಸ್ಮಾಲ್ ಚಿಕ್ಕದಾದ್ರೂ ಆಗಿರ್ಬೋದು, ದೊಡ್ಡದಾದ್ರೂ ಆಗಿರ್ಬೋದು, ಸುಂದರವಾದ ಗಾರ್ಡನ್ ಅನ್ನು ಇಷ್ಟಪಡುವವರು ಅಥವಾ ಆ ರೀತಿಯ ಗಾರ್ಡನ್ನು ಇರಬೇಕು ಅಂತ ಬಯಸುವವರು, ದ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಅಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಅಂಡ್ ಡಿಗ್. ಅಂದರೆ ಸುಂದರವಾದ ತೋಟವ ಆಗಬೇಕು ಅಂದರೆ ಹೂವುಗಳು ಅಲ್ಲಿ ಇಲ್ಲಿ ಹೂವುಗಳು ಸುಂದರವಾಗಿ ಅರಳಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅವರು ತನ್ನ ಬೆನ್ನನ್ನು ಬಗ್ಗಿಸಿ ಅಗಿಬೇಕು, ನೆಲವನ್ನು ಅಗಿಬೇಕು. ದ ಥಿಂಗ್ಸ್ ಆರ್ ಮೈಟ್ ಫ್ಯೂ ಆನ್ ಅರ್ತ್. ಈ ಭೂಮಿಯಲ್ಲಿ ಎಷ್ಟೋ ವಸ್ತುಗಳು ಬಲವಾಗಿ ಇದ್ದಾವೆ. ದಟ್ ವಿಶಸ್ ಕ್ಯಾನ್ ಅಟೈನ್. ವಿಶಸ್ ಕ್ಯಾನ್ ಅಟೈನ್. ವಿಶಸ್ ಅಂದರೆ ನಮ್ಮ ಆಶಯಗಳು ಎಲ್ಲವನ್ನು ಏನು ಆಶಯ ಇದೆಯೋ ಅದನ್ನು ನಾವು ಸಾಧನೆ ಮಾಡಬೇಕು ಅಂದರೆ ನಾವು ಶ್ರಮವನ್ನು ಪಡಬೇಕು. ವಾಟ್ ಎವರ್ ವಿ ವಾಂಟ್ ಆಫ್ ಎನಿ ವರ್ತ್. ಯಾವುದೇ ಫಲಿತಾಂಶವನ್ನು ಅಪೇಕ್ಷಿಸಬೇಕಾದ್ರೆ ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್. ನಾವು ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್. ಯಾವ ಗುರಿಯನ್ನು ಹೊಂದಿದ್ದೀರಾ ಅನ್ನೋದು ಇಲ್ಲಿ ಮುಖ್ಯವಲ್ಲ. ಇಟ್ಸ್ ಸೀಕ್ರೆಟ್ ಹಿಯರ್ ರೆಸ್ಪಾನ್ಸಸ್. ವಿಶ್ರಾಂತಿ ಇಲ್ಲದೆ ನಾವು ಕೆಲಸವನ್ನು ಮಾಡಬೇಕು. ವಿ ಹ್ಯಾವ್ ಗಾಟ್ ಟು ಡಿಗ್ ಫ್ರಮ್ ವೀಕ್ ಟು ವೀಕ್. ನಾವು ವಾರಕ್ಕೂ ಅಗೆದಂತೆ ಟು ಗೆಟ್ ರಿಸಲ್ಟ್ಸ್ ಆರ್ ರೋಸಸ್. ಅದರ ಫಲಿತಾಂಶ ಏನು ಸಿಗುತ್ತೆ ನಮಗೆ? ಸುಂದರವಾದ ಹೂವುಗಳು. ಅಂದರೆ ಈ ಪೊಯಮಲ್ಲಿ ಅವರು ಏನು ಹೇಳಲು ಬಯಸ್ತಿದ್ದಾರೆ ಅಂದರೆ, ನಾವು ಯಾವುದೇ ಒಂದು ವಸ್ತುವನ್ನು ಪಡಿಬೇಕಾದ್ರೆ ಅಥವಾ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಕಷ್ಟಪಡಬೇಕು. ಆ ಕಷ್ಟದ ಪಟ್ಟಾಗ ಕೊನೆಯಲ್ಲಿ ಸಿಗುವಂತಹ ರಿಸಲ್ಟ್ ಏನಾಗಿರುತ್ತೆ? ಸುಂದರವಾದ ಹೂವಾಗಿರುತ್ತೆ. ಆ ಹೂವೇನಾಗಿರುತ್ತೆ? ನಾವು ಏನನ್ನು ಬಯಸ್ತೀವೋ ಅದು ನಮಗೆ ಸಿಕ್ಕಾಗ ಅದೇ ನಮಗೆ ಸುಂದರವಾದ ಹೂವು ಅನ್ನೋದನ್ನು ಇವರು ಒಂದು ಪದ್ಯದ ಮೂಲಕ ತಿಳಿಸಿದ್ದಾರೆ. ಎಡ್ಗರ್ ಗೆಸ್ಟ್. ಕ್ವಶನ್ ಆನ್ಸರ್. ಮೊದಲನೇ ಪ್ರಶ್ನೆ, ವಾಟ್ ಡು ದೀಸ್ ವರ್ಡ್ಸ್ ಫ್ರಮ್ ದ ಪೊಯಮ್ ರೆಫರ್ ಟು? ಫೇರ್, ಸ್ಮಾಲ್, ಬಿಗ್. ಇಲ್ಲಿ ಕೊಟ್ಟಿರುವಂತಹ ಪದಗಳು ಯಾವುದಕ್ಕೆ ಸಂಬಂಧಪಟ್ಟಂತಹ ಪದಗಳು? ಮೊದಲನೇ ಪ್ರಶ್ನೆಗೆ ಉತ್ತರ ಫೇರ್, ಸ್ಮಾಲ್, ಬಿಗ್. ದ ವರ್ಡ್ಸ್ ಫೇರ್, ಸ್ಮಾಲ್, ಬಿಗ್, ರೋಸ್ ಗಾರ್ಡನ್ ಇವ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಂದು ಗುಲಾಬಿ ರೋಸ್ ಗಾರ್ಡನ್ ಬಗ್ಗೆ ಸಂಬಂಧಪಟ್ಟಂತಹ ಪದಗಳು. ಎರಡನೇ ಪ್ರಶ್ನೆ, ವಾಟ್ ಡಸ್ ದಿಸ್ ಪೊಯಮ್ ಮೀನ್? ಈ ಪದ್ಯದ ಅರ್ಥ ಏನು? ಒಳ ಅರ್ಥ ಏನು? ಈ ಪದದ ಒಳ ಅರ್ಥ ಏನಪ್ಪ ಅಂದರೆ, ಎರಡನೇ ಪ್ರಶ್ನೆಗೆ ಉತ್ತರ ಸಕ್ಸಸ್ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ಹಾರ್ಡ್ ವರ್ಕ್. ನಾವು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ನಾವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು. ಸಕ್ಸಸ್ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ಹಾರ್ಡ್ ವರ್ಕ್. ಹಾರ್ಡ್ ವರ್ಕಿನ ಕಷ್ಟಪಟ್ಟು ದುಡಿಯುವ ಮೂಲಕ ನಾವು ಸಕ್ಸಸ್ಸನ್ನು ಕಾಣ್ಬೋದು. ವಾಟ್ ಶುಡ್ ದ ಮ್ಯಾನ್ ಡೂ ಗೋ ಗೆಟ್ ಬ್ಯೂಟಿಫುಲ್
roses. ಬ್ಯೂಟಿಫುಲ್ ರೋಸಸನ್ನು ಪಡಿಬೇಕು ಅಂದರೆ ನಾವು ಏನು ಮಾಡಬೇಕು? ದ ಮ್ಯಾನ್, ಮೂರನೇ ಪ್ರಶ್ನೆಗೆ ಉತ್ತರ, ದ ಮ್ಯಾನ್ ಹೂ ವಾಂಟ್ಸ್ ಎ ಬ್ಯೂಟಿಫುಲ್ ಗಾರ್ಡನ್ ಆಫ್ ಫ್ಲವರ್ಸ್ ವಿತ್ ಫ್ಲವರ್ಸ್ blooming here and there must work hard whether it is a small or a big garden. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಚಿಕ್ಕದಾದ್ರೂ ಗಾರ್ಡನ್ ಆಗಿರ್ಬೋದು, ದೊಡ್ಡದಾದ್ರೂ ಗಾರ್ಡನ್ ಆಗಿರ್ಬೋದು, ಕಷ್ಟಪಟ್ಟು ದುಡಿದಾಗ ನಮಗೆ ಸುಂದರವಾದ ಹೂಗಳ ತೋಟ ಸಿಗತ್ತೆ. ನಾಲ್ಕನೇ ಪ್ರಶ್ನೆ, ಹೂ ಈಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್. ಈ ಪೊಯಮ್ ಬರೆದವರು ಯಾರು? ಎಡ್ಗರ್ ಗೆಸ್ಟ್. ನಾಲ್ಕನೇ ಪ್ರಶ್ನೆಗೆ ಉತ್ತರ ಎಡ್ಗರ್ ಗೆಸ್ಟ್. ನೆಕ್ಸ್ಟ್, ಕಂಪ್ಲೀಟ್ ದ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ರೈಮಿಂಗ್ ವರ್ಡ್ಗಳನ್ನು ನಾವು ಜೋಡಿ ಮಾಡಿ ಬರಿಬೇಕು. ಫೇರ್, ದೇರ್, ಬಿಗ್, ಡಿಗ್, ವರ್ತ್, ಅರ್ತ್, ರಿಪೋಸಸ್, ರೋಸಸ್, ಗೇನ್, ಸೀಕ್, ವೀಕ್. A2, identify the words from the jumbled letters. One is done for you. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಪೆಲ್ಲಿಂಗಿನ ಆಚೆ ಈಚೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಪದ ಅಡಗಿದೆ ಅನ್ನೋದನ್ನು ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡಿ ನಾವು ಬರಿಬೇಕು. ಜಂಬಲ್ ಮಾಡಿ ಕೊಟ್ಟಿದ್ದಾರೆ, ಜಂಬಲ್ಡ್ ಲೆಟರ್ಸ್. ಇಲ್ಲಿ ಯಾವುದು? ಸ್ಮಾಲ್, ಇದು ಫ್ಲವರ್ಸ್, ಗೋಲ್, ರಿಸಲ್ಟ್ಸ್, ಬ್ಯಾಕ್, ಗಾರ್ಡನ್. ಇಲ್ಲಿಗೆ ಯೂನಿಟ್ 6ನ ಪೊಯೆಟ್ರಿ ಅಂಡ್ ರೋಸಸ್ ನ ಎಲ್ಲ ಪ್ರಶ್ನೋತ್ತರಗಳು, ಆಕ್ಟಿವಿಟಿ ಮುಗ್ದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ